ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಇವತ್ತು ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಸೊ ಎಲ್ಲರೂ ಹೋಗಬೇಕು ಅಂತಾರೆ. ನಾವು ಮೊದಲು ಪ್ರಿಫರ್ ಮಾಡೋದೇ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಸೊ ಇವಾಗ ಚಿನ್ಮಯ್ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು ಸ್ಯಾಟರ್ಡೆ ಹಾಫ್ ಡೇ ಸ್ಕೂಲ್ ಇತ್ತು. ಸೊ ಇವಾಗ 2 ಗಂಟೆ ಆಗೋಯ್ತು. ಇನ್ನೇನು ಬರ್ತಾನವನು. ಅವ್ನು ಬಂದ ನಂತರ ನಾವು ದೇವಸ್ಥಾನಕ್ಕೆ ಅಂತೇಳಿ ಹೊರಡ್ತೀವಿ. ಒಂಥರ ಬಹಳ ಖುಷಿ ಇದೆ. ದೇವಸ್ಥಾನಕ್ಕೆ ಹೋಗೋದು ನಂಗೆ ತುಂಬಾ ಇಷ್ಟ. ನಿಮಗೆ ಯಾರಿಗೆಲ್ಲ ಇಷ್ಟ ಒಂದು ಕಮೆಂಟ್ ಮಾಡಿ. ಬನ್ನಿ, ಹಾಗಿದ್ರೆ ವ್ಲಾಗನ್ನು ಶುರು ಮಾಡೋಣ. ಲಾಸ್ಟ್ ವ್ಲಾಗ್ ತಾನೇ ಮನೆ ದೇವರಿಗೆ ಅಂದರೆ ಕುಲದೇವರಿಗೆ ಹೋಗಿ ಮಡ್ಲಕ್ಕಿ ತುಂಬೋದನ್ನು ವ್ಲಾಗ್ ಮಾಡಿ ಶೇರ್ ಮಾಡಿದ್ದೆ. ಅದರಿಂದನೇ ನೆಕ್ಸ್ಟ್ ಡೇನೇ ನಾವು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ಬಹಳನೇ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಅವತ್ತು ಸ್ಪೆಷಲ್ ಡೇ ಇತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಒಂದು ಬಹಳ ಶ್ರೇಷ್ಠವಾದ ದಿನ. ಮತ್ತು ಇವತ್ತಿನ ಒಂದು ವ್ಲಾಗಲ್ಲಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತೀನಿ. ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ಫಾಲೋ ಮಾಡೋವಂಥ ವೀವರ್, ಅವ್ರ ಹೆಸರು ಬಂದು ID ನೇಮಲ್ಲಿ ತೇಜಸ್ವಿನಿ ಅಂತಿರುತ್ತೆ. ಅವ್ರು ಕಮೆಂಟ್ ಮಾಡಿ ತಿಳಿಸಿದ್ರು, ಮಾರ್ಚ್ 3ನೇ ತಾರೀಕು ಪೋಲಿಯೋ ಹಾಕ್ತಾರೆ. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಪೋಲಿಯೋ ಹಾಕ್ಸ್ಕೊಳ್ಳೋಕ್ಕೆ ನಿಮ್ಮ ವಿಡಿಯೋ ಮುಖಾಂತರ ಹೇಳಿ ಎಲ್ಲರಿಗೂ ಕೂಡ ಆ ಒಂದು ಸಂದರ್ಭವನ್ನು ಸದುಪಯೋಗ ಪಡಿಸ್ಕೊಳ್ಳೋಕೆ ಹೇಳಿ. ಯಾಕಂದರೆ ಮಕ್ಕಳ ಕಂಟೆಂಟ್ ವೀಡಿಯೋಸ್ ಜಾಸ್ತಿ ಹಾಕ್ತಿರ್ತೀರ ನೀವು ಅಂತೇಳಿ ಅವರು ಕಮೆಂಟನ್ನು ಮಾಡಿದರು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ. ಸಾಧ್ಯ ಆದರೆ ಅದಕ್ಕೆ ಅಂತಲೇ ಪ್ರತ್ಯೇಕವಾದ ವಿಡಿಯೋ ಕೂಡ ಮಾಡ್ತೀನಿ. ಸೊ ಮತ್ತೊಂದು ಕಮೆಂಟ್ ಬಂದು, ನಮ್ಮ ಮಗು ಅಮಾವಾಸ್ಯೆ ಮತ್ತು ಪೌರ್ಣಮಿ ಟೈಮಲ್ಲೇ ಹುಷಾರು ತಪ್ಪತ್ತೆ ಯಾಕೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಆಗಿದ್ರೆ ಅದು ಬಾಲಗ್ರಹಣ ಅಂತ. ಖಂಡಿತವಾಗ್ಲೂ ಬಾಲಗ್ರಹ ಅಲ್ಲ. ಯಾವುದೋ ಒಂದು ಕೆಟ್ಟ ದೃಷ್ಟಿಯಾಗಿರುತ್ತೆ, ಅಥವಾ ಗೊತ್ತಿಲ್ಲ ನೀವೆಂಥ ವಾತಾವರಣದಲ್ಲಿರ್ತೀರ, ನಿಮ್ಮ ಪರಿಸರ ಏನು, ಯಾವ ಸಂದರ್ಭದಲ್ಲಿ ಏನಾಗಿರುತ್ತೆ ಅದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಸಾಧ್ಯ ಆದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಯಾವುದಾದ್ರೂ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಗುಗೆ ಅಂದರೆ ತಾಯ್ತ ಹಾಕ್ಸೋದು ಅಥವಾ ತೀರ್ಥ ಹಾಕ್ಸೋದು ಮಗುಗೆ, ಇದೆಲ್ಲ ಸುಮ್ಮನೆ ಬಂದಿಲ್ಲ. ಸಾಕಷ್ಟು ನಮ್ಮ ಹಿರಿಯರು ಪೂರ್ವಜರು ಮಾಡಿಕೊಂಡು ಬಂದಿರೋಂಥ ಪದ್ಧತಿಗಳು. ಎಲ್ಲೋ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋದು, ಏನೂ ಗೊತ್ತಿಲ್ಲದೆ ಇದ್ದರೂ ನಮಗೆ ಗೊತ್ತಿದೆ ಅಂತ ಹೇಳಿ ತೋರಿಸ್ಕೊಳ್ಳೋರು. ಸೊ ಈ ಥರದವ್ರು ಹೆಚ್ಚಾಗಿರೋ ಕಾರಣ ಸತ್ಯ ಇರೋಂಥ ಎಷ್ಟೋ ವಿಷಯಗಳ ಬಗ್ಗೆ ನಮಗೆ ನಂಬಿಕೆ ಅನ್ನೋದು ಬರ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಂಬಿಕೆ ಅನ್ನೋದನ್ನು ಕಳ್ಕೊಬೇಡಿ. ನೋಡಿ, ನಾವು ಬಂದಿದ್ದೀವಿ ಇವತ್ತು ಕೆಂಪಮ್ಮ ತಾಯಿ ಮತ್ತು ಜಾಜಿರಮ್ಮ ತಾಯಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಾಯಿತು, ಒಂದು 2-3 ವರ್ಷ ಆಯಿತು ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಕೂಡ ಬರ್ತಾ ಇದ್ವಿ. ನಮ್ಮ ಮದುವೆ ಆದಮೇಲೆ ಅಥವಾ ನಮ್ಮ ಮದುವೆಗೆ ಮುಂಚೆಯಿಂದನೂ, ಅಂದರೆ ನಮ್ಮ ತಂದೆ ತಾಯಿಗೆ ಒಮ್ಮೆ ಕಷ್ಟ ಇದ್ದಾಗ ನಮ್ಮಮ್ಮ ಇಲ್ಲಿ ಬಂದು ಕೇಳ್ಕೊಂಡಾಗ ನಮ್ಮಮ್ಮ ಏನು ಕೇಳ್ಕೊಂಡಿದ್ರು ಆ ಒಂದು ಹರಕೆ ಒಂದು ವಾರದಲ್ಲೇ ಈಡೇರ್ಬಿಡ್ತಂತೆ. ಅವತ್ತಿಂದ ಯಾವತ್ತೇ ಆಗಲಿ ನಮ್ಮ ತಂದೆ ಮನೆ ದೇವ್ರು ಬಂದು ಸಾವಣದುರ್ಗ ನರಸಿಂಹಸ್ವಾಮಿ. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ದರ್ಶನ ಮಾಡಿಸ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ನಂಗೆ ಗೊತ್ತಿರೋ ಹಂಗೆ ನಾನು ಕೂಡ ಕೇಳಿದ್ದೀನಿ ಹಿಂದೆ, ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಮಾತ್ರ ಇರಲ್ಲ, ಆದರೆ ಮಂಗಳವಾರ, ಶುಕ್ರವಾರ ಈ ದಿನಗಳಲ್ಲಿ ಒಬ್ಬರು ಅಮ್ಮನವರಿದ್ದಾರೆ, ಅವ್ರ ಮೇಲೆ ದೇವ್ರು ಬರುತ್ತೆ. ಇಲ್ಲಿ ಗರ್ಭಗುಡಿಯ ಒಳಗಡೆನೆ ಕುತ್ಕೊಂಡವರು ಏನಾಗುತ್ತೆ ಏನು ಅಂತ ಹೇಳಿ ಹೇಳ್ತಾರೆ. ಸೊ ನಾನು ಕೂಡ ಕೇಳಿದ್ದೆ. ಯಾಕೆಂದರೆ ಇದು ನಾನು ಈಗಿಂದ ಅಂತಲ್ಲ, ನಮ್ಮ ತಂದೆಯವ್ರ ಕಾಲದಿಂದನೂ. ಈಗ ನಮ್ಮ ತಂದೆಯವ್ರು ಬಂದು ಇಲ್ಲಿ ಪೂಜೆಗೆ ಅಂತ ಹೇಳಿ ಹೂವು ಕೊಟ್ಟು ಇಲ್ಲಿಂದ ಹೊರಡೋಕೆ ಮುಂಚೆ ಆಗ ಅಮ್ಮವ್ರು ಹೇಳ್ತಾ ಇದ್ರಂತೆ, ಎಲ್ಲಿ ಸಾವಣದುರ್ಗಕ್ಕೆ ಹೊರಟಿದ್ದೀರಾ, ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಿದ್ರಂತೆ. ಈ ಕೆಂಪಮ್ಮ ಅಥವಾ ಜಾಜಿರಮ್ಮ ತಾಯಿ ಸನ್ನಿಧಿಯನ್ನು ತುಂಬ ಹಳೆ ಕಾಲದ್ದು. ಮತ್ತು ನೋಡಿ, ದೇವಸ್ಥಾನದೊಳಗಡೆನೆ ಉತ್ತ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಅಂತೇಳಿ. ಮೊದಲು ಪುಟ್ಟದಾಗಿತ್ತು, ಇವಾಗ ಜೀರ್ಣೋದ್ಧಾರ ಮಾಡಿ ಇಷ್ಟು ದೊಡ್ಡ ದೇವಾಲಯವನ್ನು ಕಟ್ಟಿದ್ದಾರೆ. ನೈಸ್ ರಸ್ತೆಗೇನೆ
ನೀವು ಹೋಗ್ತಾ ಆನ್ ದ ವೇ ಈ ಸನ್ನಿಧಿಯನ್ನು ನೋಡಿದರೆ ಖಂಡಿತವಾಗ್ಲೂ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡೋಗಿ ಅಮ್ಮನವರ ಆಶೀರ್ವಾದ ಅನ್ನೋದು ಸಿಕ್ಕಲಿ. ಮತ್ತು ಇಲ್ಲೆಲ್ಲ ತಡೆ ಹೊಡಿಯೋದು, ಸೊ ಈ ಥರ ಎಲ್ಲ ಪೂಜೆಗಳನ್ನು ಮಾಡಿಕೊಡ್ತಾರೆ. ಅಂದರೆ ಈ ಕೆಟ್ಟ ದೃಷ್ಟಿ ಆಗಿದ್ರೆ ಅಥವಾ ಎಲ್ಲಾದರೂ ಈಗ ಮೊಟ್ಟೆಗಳನ್ನ ಹೊಡೆದು ಬಿಟ್ಟಿರ್ತಾರೆ ಅಥವಾ ನಿಂಬೆಹಣ್ಣು ಚಚ್ಚಾಕ್ಬಿಟ್ಟಿರ್ತಾರೆ, ಅವರ ಒಂದು ಕೆಡಕನ್ನು ಕಳ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, 3 ದಾರಿಗೆ ತಂದು ಹಾಕಿ ಹೋಗ್ಬಿಡ್ತಾರೆ ಕೆಲವರು. ಸೊ ಹಂಗಿದ್ದಾಗ ಅಂಥ ನೆಗೆಟಿವಿಟಿನ ನೀವು ಗೊತ್ತಿಲ್ಲದೆ ತುಳಿದು ನಿಮಗೇನಾದರೂ ಸ್ಪ್ರೆಡ್ ಆಗಿದರೆ ಸೊ ನೀವು ಯಾವುದಾದ್ರು ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪರಿಹಾರವನ್ನು ಮಾಡ್ಕೊಂಡು ಬರ್ಬೋದು. ನಾನಿಲ್ಲಿ ವಿಡಿಯೋದಲ್ಲಿ ಏನು ಕೆಟ್ಟದ್ದು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ದೇವರು ಪೂಜೆ ಈ ಥರ ಒಳ್ಳೆಯದನ್ನು ಹೇಳ್ತಾ ಇದ್ದೀನಿ. ಸೊ ನಾವೇನು ಫಾಲೋ ಮಾಡ್ತೀವಿ ಅದನ್ನು ಹೇಳ್ತಾ ಇದ್ದೀನಿ. ದೇವರನ್ನು ನಂಬಿ ಕೆಟ್ಟವರಿಲ್ಲ. ಸೊ ಇದು ನನ್ನ ಒಂದು ನಂಬಿಕೆ. ಆಮೇಲೆ ಹ್ಯಾಪಿ ನ್ಯೂಸ್ ಏನು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ಹೇಳ್ಬಿಡ್ತೀನಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ, ಈ ವ್ಲಾಗಲ್ಲೇ ಹೇಳಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನಿಸ್ತು, ತುಂಬ ಡ್ರ್ಯಾಗ್ ಮಾಡೋದು ಬೇಡ ಅಂಥೇಳಿ. ಸೊ ಯಾರು ಗೆಸ್ ಮಾಡಿದ್ರಿ ಅವ್ರಿಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ಕಡೆ ಏನಾದರೂ ಬಂದರೆ ಸೀಟ್ ಬೆಲ್ಟ್ ಹಾಕೋದನ್ನು ಮರಿಬೇಡಿ, ಇಲ್ಲಾಂದರೆ ಖಂಡಿತವಾಗ್ಲೂ 1000 ಇಲ್ಲ 1500 ರೂಪಾಯಿ ಟ್ಯಾಕ್ಸ್ ಅಂತೂ ಖಂಡಿತ ಬಿದ್ದೇ ಬೀಳುತ್ತೆ. ಯಾಕಂದರೆ ಅಲ್ಲೆಲ್ಲ ಹಿಡಿತಾಯಿದ್ರು ಯಾರೆಲ್ಲ ಸೀಟ್ ಬೆಲ್ಟ್ ಹಾಕಿಲ್ಲ. ಸೊ ಅವ್ರನ್ನೆಲ್ಲ ನಮ್ಮ ಯೋಹಿತ್ ನೋಡಿ ಕಿವಿ ಮೇಲೆ ಹೂವನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಹೌದು ಗೆಸ್ ಮಾಡಿದ್ದು ಕರೆಕ್ಟು, ಪ್ರೆಗ್ನೆಂಟ್ ಅಂತೇಳಿ. ನಾನು 3ನೇ ಮಗುಗೆ ಪ್ರೆಗ್ನೆಂಟ್ ಅಲ್ಲ, ನಂದು ಆಲ್ರೆಡಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಗಿದೆ. ಹೆಣ್ಮಗುಗೆ ತುಂಬಾ ಆಸೆ ಇತ್ತು. ನಮ್ಮ ಯಜಮಾನ್ರು ನಾನು ಆಪ್ರೇಷನ್ ಮಾಡಿಸ್ಕೊಳ್ತೀನಿ ಫ್ಯಾಮಿಲಿ ಪ್ಲ್ಯಾನಿಂಗ್ದು ಯೋಹಿತ್ ಹುಟ್ಟಿದ ತಕ್ಷಣ ಅಂತಂದಾಗ ಅವ್ರಿಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ಬಟ್ ನನಗೆ ಸಿ ಸೆಕ್ಷನ್ ಆಗಿದ್ದಿದ್ದು, ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಸಾಕು 2 ಮಕ್ಕಳು 2 ಕಣ್ಣಿದ್ದಂಗೆ ಅಂಥೇಳಿ ಒಬ್ಬನೇ ಸಾಕು ಅಂದ್ಕೊಂಡಿದ್ದಿದ್ದು. ಅಂಥದ್ರಲ್ಲಿ ಇಂಥ ಮುದ್ದು ಬಂಗಾರದಂಥ ಮಗು ನಮ್ಮ ಮಡಿಲು ಸೇರಿತು, ನಮ್ಮ ಮನೆ ಸೇರಿತು, ನಮ್ಮ ಸಂತೋಷ ಹೆಚ್ಚಾಯಿತು. ಆದರೆ ಹೆಣ್ಮಗು ಬೇಕು ಅನ್ನೋ ಆಸೆ ನಮ್ಮ ಯಜಮಾನ್ರಿಗೆ ಬಹಳನೇ ಇದೆ. ನನಗೂ ಅಷ್ಟೇ ಹೆಣ್ಮಕ್ಳಂದರೆ ತುಂಬಾ ಇಷ್ಟ. ಸೊ ನನ್ನ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಗಿರೋದ್ರಿಂದ ಅದೇಗೆ ಇನ್ನೊಂದು ಮಗು ಸಾಧ್ಯನೇ ಇಲ್ಲ. ಬಟ್ ಆದರೆ ನಮ್ಮ ಮನೆಗೆ ಹೇಗೆ ಇನ್ನೊಂದು ಮಗು ಬರುತ್ತೆ ಅಂತಂದರೆ, ಹೌದು ನನ್ನ ತಂಗಿ ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಅವಳಿಗೂ ಕೂಡ ಮೊದಲನೇ ಮಗ ನಮ್ಮ ಚಿರಾಯು. ಈಗ 2ನೇ ಮಗು ಯಾವ ಮಗು ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಆಸೆ ಇದೆ. ಸೊ ಅವ್ರಿಗೆ ಬಿಂದು ಅವ್ರಿಗೆ ಗೊತ್ತಿಲ್ಲ. ನನ್ನ ತಂಗಿಗೂ ಹೆಣ್ಮಗು ಅಂದರೆ ಇಷ್ಟ. ಬಟ್ ನಮಗೆ 3 ಜನ ಗಂಡು ಮಕ್ಕಳೇ ಒಂದು ಒಟ್ಟು ಫ್ಯಾಮಿಲಿ ಅಂತ ನೋಡಿದಾಗ. ಸೊ ನನಗಿಬ್ರು, ಅವಳಿಗೊಬ್ಬ, ಒಂದು ಗರ್ಲ್ ಬೇಬಿ ಆಸೆ ಅಂತೂ ಖಂಡಿತವಾಗ್ಲೂ ನಮಗಿದೆ, ದೇವ್ರ ಇಚ್ಛೆ. ಮತ್ತು ನಾನು ಅವಳು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡೋದು, ಚೆಕ್ ಮಾಡೋದು, ನಾನು ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ನ ನೋಡೋದು, ಎಷ್ಟು ತಲೆ ಕೆಡಿಸ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ ಅವಳದು, ಯಾವ ಮಗು ಆಗ್ಬೋದು ಅಂಥೇಳಿ. ಬಟ್ ಅಂದರೆ ನಾವೇನೂ ಗಂಡು ಮಗು ಆದರೆ ಅಥವಾ ಎಕ್ಸೆಪ್ಟ್ ಮಾಡಲ್ಲ ಅಂತಲ್ಲ, ಯಾವ ಮಗು ಆದರೂ ಖುಷಿನೇ. 2 ಮಕ್ಕಳಿದ್ರೆ 2 ಕಣ್ಣಿದ್ದಂತೆ. ಬಟ್ ಎಲ್ಲೋ ಒಂದು ಕಡೆ ಆಸೆ ಅನ್ನೋದು ಜಾಸ್ತಿ ಇದೆ, ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಈ ಸಲ ಎಲ್ಲರೂ ಕೂಡ ವಿಶ್ ಮಾಡಿ ಒಳ್ಳೆಯದಾಗಲಿ, ತಾಯಿ ಮಗು ಆರೋಗ್ಯವಾಗಿರಲಿ ಅಂತೇಳಿ ವಿಶ್ ಮಾಡಿ. ಯಾವ ಮಗು ಆದರೂ ಖುಷಿನೇ, ಬಟ್ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವ ಮಗು ಆಸೆ ಇಟ್ಕೊಂಡಿದ್ದೀವಿ ನಾವು ಅಂಥೇಳಿ. ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ, ನೋಡೋಣ. ಲೆಟ್ಸ್ ಸಿ. ಇವಾಗ ಆನ್ ದ ವೇ ಹೋಗ್ತಾ ಇಲ್ಲಿ ಹಳ್ಳಿಗಳಲ್ಲಿ ನಾವು ಕೆಂಪಮ್ಮ ಜಜಿರಮ್ಮ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಹೋಗ್ಬೇಕಾದ್ರೆ ಬೆಟ್ಟ ಸಿಕ್ತಲ್ಲ ಫ್ರೆಂಡ್ಸ್, ಏನು ಬೆಟ್ಟ, ರೇವಣಸಿದ್ದೇಶ್ವರ ಬೆಟ್ಟ ಸಿಕ್ತಲ್ಲ. ಸೊ ಅಲ್ಲಿ ಒಂದು ಸಲ ಹೋಗಬೇಕು ಅಂತೇಳಿ ಭಾಳ ಆಸೆ ಇದೆ ನನಗೆ. ಯಾಕಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಮಾಡಬೇಕಾದ್ರೆ ತಾಂಡವ್, ಸೊ ಮತ್ತು ಶ್ರೇಷ್ಠ ಅವರು ಕ್ಯಾರೆಕ್ಟ್ರು ಮಾತಾಡೋಂಥ ಸಂದರ್ಭದಲ್ಲಿ ಒಂದು ಶೂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಂಗೆ ಆ ಪ್ಲೇಸಿಗೆ ಹೋಗ್ಬೇಕಂತ ಆಸೆ ಇದೆ. ಅಲ್ಲಿ ನೋಡಿಬಿಟ್ಟು ನಮ್ಮ ಯಜಮಾನ್ರನ್ನು ಕೇಳಿದ್ದೀನಿ, ನೋಡೋಣ ಯಾವಾಗ ಹೋಗೋದು ಅಂಥೇಳಿ. ಬಟ್ ನಾವು ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡು ನಾವು ಗೌಡನಕೆರೆ ಚೌಡೇಶ್ವರಿ ದೇವಸ್ಥಾನಕ್ಕೂ ಅಮ್ಮನವ್ರಿಗೂ ಹೋಗ್ಬಿಟ್ಟು ಬರೋಣ ಅಂಥೇಳಿ. ಇಲ್ಲಿ ಕೆಂಪಮ್ಮ ಮತ್ತು ಜಾಜಿರಮ್ಮ ತಾಯಿಯವ್ರಿಗೆ ಮಡ್ಲಕ್ಕಿ ತುಂಬಿದ್ದು. ನೆಕ್ಸ್ಟು ನಾವು ಅಲ್ಲೂ ಕೂಡ ಹೋಗಿ ಬರೋಣ ಅಂಥೇಳಿ ಮನೆ ಬಿಟ್ಟಾಗಲೇ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ತಂಪೊತ್ತಲ್ಲೇ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋದರೆ ಯಾವುದೋ ಕಾಡಿಗೆ ತೊಗೊಂಡೋಗಿ ಬಿಟ್ಬಿಡ್ತು ಫ್ರೆಂಡ್ಸ್. ಆಮೇಲೆ ಅಲ್ಲಿ ಇಲ್ಲಿ ಕೇಳಿಕೊಂಡು ಬಂದ್ವಿ. ಸೊ ಆ ಅವಸ್ಥೆ ಆಗಿತ್ತು. ಗೂಗಲ್ ಲೊಕೇಶನ್ ಏನಿದ್ರು ಬ್ಯಾಂಗ್ಳೂರಲ್ಲಿ ಅಷ್ಟೇ ವರ್ಕ್ ಆಗೋದು ಅಂತ ಅನಿಸುತ್ತೆ. ಸೊ ನಾವಿವಾಗ ಫೈನಲಿ ಹನುಮಾನ ಶ್ರೀರಾಮನಿಗೆ
ಅಂದರೆ ರಾಮನ ಕಾಲದಲ್ಲಿ ಕಲ್ಲಿನ ಮೇಲೆ ರಾಮ ಅನ್ನೋ ಹೆಸರನ್ನು ಜಪಿಸಿ ಸಮುದ್ರದಲ್ಲಿ ಹಾಕಿದಾಗ ತೇಲಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಆ ಕಲ್ಲು ಇಲ್ಲಿ ತಂದು ಹಾಕಿದ್ದಾರೆ ನೋಡಿ. ಈ ಕಲ್ಲು ಮುಳುಗ್ತಾ ಇಲ್ಲ. ಶ್ರೀರಾಮ್ 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 ಜೈ ಶ್ರೀರಾಮ್ ಜೈ ಶ್ರೀ. ಗುರುಚರಣ ಶ್ರೇಯರ ನಿಜಮನ ಗುರುಸುವ. ಇದು ತುಂಬ ಶಕ್ತಿಶಾಲಿಯಾದ ಚಕ್ರ ಇದೆ. ಜಗನ್ಮಾನಸಾಗರ ಲೋಕ ವಿಚಾರ ರಾಮದೂತ ತುಲಿತ ಬಲಿಧಾಮ ಅಂಜಲಿತ ಕೃಪಾ ವಿಕ್ರಮ ವಿಜನ ಕುಮತಿ ನಿವಾರ ಸುಮತಿ ಕಾಂಚನ ವರ್ಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಆತ ವಜ್ರ ಧ್ವಜ ವಿರಾಜ ಏಕಾಂತ ಮುಂಜಿ ವಿಜಯ ಶಂಕರ ನನ್ನ ಹಸ್ಬೆಂಡ್ ಹೇಳಿದರು, ಅಲ್ಲಿ ಕೆಂಪಮ್ಮ ಮತ್ತು ಜಾಜಿರಮ್ಮ ದೇವಸ್ಥಾನಕ್ಕೆ ಹೋದ್ಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಆ್ಯಕ್ಚುಲಿ ಅವರು ಕೂಡ ಸಾಕಷ್ಟು ವೀಡಿಯೋಸಲ್ಲೆಲ್ಲ ನೋಡಿಬಿಟ್ಟು ಇಲ್ಲಿ ಬರಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ನಿಜವಾಗ್ಲೂ ಅಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲ್ಲ. ಗರ್ಭಗುಡಿಯಲ್ಲಿ ಅಮ್ಮನವರ ದರ್ಶನ ಮಾಡಿ ನನಗಂತೂ ಬಹಳ ಖುಷಿಯಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಳ್ಳೋಕೆ ನನಗೆ ಅವಕಾಶ ಸಿಕ್ತು. ಯಾಕಂದರೆ ನಾವು ಸ್ವಲ್ಪ ಸಂಜೆ ಟೈಮಲ್ಲಿ ಹೋಗಿದ್ವಲ್ಲ, ಸ್ವಲ್ಪ ಖಾಲಿ ಇತ್ತು. ತುಂಬ 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 ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಯಿತು ಅಮ್ಮನವರ ದರ್ಶನ ಮಾಡಿ. ಆಲ್ರೆಡಿ ರಾತ್ರಿ ಲೇಟ್ ಆಗಿದೆ. ಮತ್ತು ನಾವು ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರು ಕೂಡ ಬರಬೇಕು. ಮತ್ತು ಇಲ್ಲಿ ಚೌಡೇಶ್ವರಿ ಅಮ್ಮನವರ ಒಂದು ಸ್ಟ್ಯಾಚ್ಯೂ ಏನಿದೆ, ಸೊ ಇಲ್ಲಿ ಬಂದಾಗ ನಮಗೆ ತೆಂಗಿನಕಾಯಿನ ನಾವು ಕೇಳಿ ಪಡೆದು ಇಲ್ಲಿ ಅಮ್ಮನವರಿಗೆ ಒಂದು ಸುತ್ತ ಹಾಕಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಒಂದು ಸುತ್ತ ಹಾಕಿ ನೆಕ್ಸ್ಟ್ ಅಲ್ಲಿ ಬಸವಣ್ಣನ ಏನು ನೋಡಿದ್ರಿ ಅದು ಒರಿಜಿನಲ್ ಅಲ್ಲ, ಮೇಣದಿಂದೇನೋ ಮಾಡಿರೋದು ಅಂಥೇಳಿ ಹೇಳ್ತಾಯಿದ್ರು. ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಅದು ನೋಡೋಕ್ಕೆ ಸೇಮ್ ಒರಿಜಿನಲ್ ಬಸವಣ್ಣ ಅನ್ನೋ ಥರನೇ ಕಾಣುತ್ತೆ. ಇಲ್ಲಿರುವಂಥ ಬಸವನ ಒಂದು ಶಕ್ತಿ ಅಪಾರವಾದದ್ದು ಅಂತ ಕೂಡ ಹೇಳ್ತಾರೆ. ಅಂದರೆ ಅವರು ಸನ್ನೆಗಳನ್ನು ನಾವೇನಾದರೂ ಬೇಡಿದಾಗ ಅವರು ಆಗುತ್ತೆ ಇಲ್ಲ ಅನ್ನೋದನ್ನು ತಿಳಿಸ್ತಾರಂತೆ. ಸಾಕಷ್ಟು ತುಂಬಾ ಶಕ್ತಿ ಇರೋವಂಥ ಕ್ಷೇತ್ರ. ಸಾಕಷ್ಟು ವಿಡಿಯೋಗಳಲ್ಲಿ ನೀವು ಕೂಡ ನೋಡಿರ್ತೀರ. ಬಟ್ ನಂಗೆ ಇಲ್ಲಿ ಬರೋವಂಥ ಅವಕಾಶ ಇಷ್ಟು ಬೇಗ ಸಿಗುತ್ತೆ ಅಂಥೇಳಿ ನಂಗೆ ಗೊತ್ತಿರಲಿಲ್ಲ. ಸೊ ತುಂಬಾ ಖುಷಿ ಆಯಿತು. ನಂಗೆ ಸರ್ಪ್ರೈಸಾಗಿ ಇಲ್ಲಿ ಕರ್ಕೊಂಡೋಗಿದ್ದು ಬಹಳನೇ ಖುಷಿ ಆಯಿತು. ಸೊ ನಾವು ಕೂಡ ತೆಂಗಿನಕಾಯನ್ನು ತೊಗೊಂಡು, ನಾನೊಂದು ನಮ್ಮ ಹಸ್ಬೆಂಡ್ ಒಂದು ತೊಗೊಂಡು ಇಲ್ಲಿ ದೇವ್ರ ಹತ್ರ ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಬಸವಣ್ಣನ ಹತ್ರ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಅಲ್ಲಿ 7 ಪ್ರದಕ್ಷಿಣೆ ಮಾಡೋಕ್ಕೆ ಹೇಳ್ತಾರೆ. ಸೊ 7 ಪ್ರದಕ್ಷಿಣೆಯನ್ನು ಮಾಡಿ ನಂತರ ನಾವು ಅರಸ್ಕೊಬೇಕು. ಏನಾದರೂ ಇಂಥ ಕೆಲಸಗಳು ನಾವು ಅಂದ್ಕೊಂಡಿದ್ದೀವಿ ಆಗಲಿ ಅಂತೇಳಿ ಅರಸ್ಕೋಬೇಕು. ಅರಸ್ಕೊಂಡ ನಂತರ ಅಲ್ಲಿ ಕಾಯಿಯನ್ನು ಕಟ್ಟೋದು. ನೋಡಿ ಎಷ್ಟು ಸಾವಿರಾರು ಲಕ್ಷಾಂತರ ಗಟ್ಟಲೆ ತೆಂಗಿನಕಾಯನ್ನು ಕಟ್ಟಿದ್ದಾರೆ. ಮತ್ತು ನಾವು ಹೋದಾಗೂ ಕೂಡ ಅಲ್ಲಿ ಹೋಮ ಹವನಗಳು ನಡೀತಾ ಇತ್ತು. ಸುದರ್ಶನ ಹೋಮ ಏನೋ ನಡೀತಾ ಇತ್ತು, ತೋರಿಸ್ತೀನಿ ಅದನ್ನು. ಈಗ ಕೆಲವರಿಗೆ ತುಂಬಾ ದೋಷ ಇರುತ್ತೆ, ಕೆಲವೊಂದು ಪರಿಹಾರ ಆಗದೇ ಇರೋವಂಥದ್ದು. ಸೊ ಅದನ್ನೆಲ್ಲ ಇಂಥ ಒಂದು ಶಕ್ತಿಪೀಠಗಳಿಗೆ ಬಂದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದಷ್ಟೇ ಅಲ್ಲ ಫ್ರೆಂಡ್ಸ್, ನನಗೆ ಮೊದಲಿದ್ದಂಥ ಒಂದು ಜ್ಞಾನನೇ ಬೇರೆ. ಬಟ್ ರೇಖಿ ಕ್ಲಾಸಿಗೆ ಅಂತ ನಾನು ಸೇರ್ಕೊಂಡ್ಮೇಲೆ ನನ್ನ ಗುರುಗಳು ರಜನಿ ಅರವಿಂದ್ ಮೇಡಮ್ ಅವರು ಕೊಟ್ಟಿರೋಂಥ ಒಂದು ಶಕ್ತಿಯ ಮೂಲಕ ನನಗಿವಾಗ ದೇವಸ್ಥಾನಗಳಿಗೆ ಹೋದಾಗ ನನಗಿನ್ನಷ್ಟು ಅದು ಬಹಳನೇ ನನಗದು ಅಟ್ರಾಕ್ಟ್ ಆಗುತ್ತೆ. ಅಂದರೆ ಕಾಣದೇ ಇರೋವಂಥ ಶಕ್ತಿ. ನನಗೆ ಇನ್ನೊಂದಷ್ಟೊತ್ತು ನನಗೆ ದೇವಸ್ಥಾನದಲ್ಲಿ ಕೂತ್ಕೋಬೇಕು, ಧ್ಯಾನವನ್ನು ಮಾಡಬೇಕು, ಈ ಥರ ನನಗೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ ಇಂಥ ವಿಚಾರಗಳಲ್ಲಿ. ಮೊದಲೆಲ್ಲ ನನಗಷ್ಟು ಆಸಕ್ತಿ ಅನ್ನೋದು ಇರಲಿಲ್ಲ ಬಿಡಿ. ಸೊ ಅಂದರೆ ದೇವರನ್ನೇ ನಮ್ಮದೇ ಇದ್ದಂಥ ಒಂದು ಟೈಮ್ ಇತ್ತು ನಂದು, ನನ್ನ ಹೆಲ್ತ್ ಫುಲ್ ಹಾಳಾದ್ಮೇಲೆ. ಬಟ್ ದೇವರಿಂದಾನೇ ನನ್ನ ಒಂದು ಲೈಫ್ ಎಷ್ಟು ಬದಲಾಯಿತು ಅಂದರೆ ಎಷ್ಟು ಧನ್ಯವಾದಗಳನ್ನು ಹೇಳೋದು. ಅವನು ಒಂದು ಕೃಪೆ ಆಶೀರ್ವಾದ ಇದು ಬಿಟ್ಟರೆ ಯಾರ ಲೈಫ್ ಎಲ್ಲಿಗೆ ಬೇಕಾದರೂ ಹೋಗುತ್ತೆ ಅಂತೇಳಿ ಅನಿಸುತ್ತೆ ನನಗೆ. ಸೊ ಫೈನಲಾಗಿ ನಾನೊಂದು ನಮ್ಮ ಹಸ್ಬೆಂಡೊಂದು ಕಾಯಿಯನ್ನು ಬೇಡಿ ಕಟ್ಟಿದ್ದೀವಿ. ಮತ್ತು ಅಪ್ಪ ಅಮ್ಮನ ಕೈಲಿ ಯಾಕೆ ಕಟ್ಟಿಸ್ಲಿಲ್ಲ ಅಂತ ಕೇಳೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ನಮ್ಮಮ್ಮ ನೀವೇ ಮಾಡಿ ಅಂತ ಹೇಳಿದ್ರು. ನಮ್ಮಪ್ಪ ಪಾಪ ಅವರಿಗೆ ಓಡಾಡೋಕ್ಕಾಗ್ತಿರ್ಲಿಲ್ಲ.
ದೂರ ಬೇರೆ ಬಂದಿದ್ವಲ್ಲ, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರು. ಒಂದು ಕಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು ನಮ್ಮಪ್ಪ, ಓಡಾಡೋಕ್ಕಾಗದೆ. ಏಜ್ ಆಗಿದೆ ಅವ್ರಿಗೆ, 61 ಇಯರ್ಸು ಫ್ರೆಂಡ್ಸ್. ಇತ್ತೀಚೆಗೆ ಮನಸ್ಸಿಗೆ ಭಾರಿ ಚಿಂತನೆ ಮಾಡ್ತಾರೆ. ಕೊರಗಿ ಸ್ವಲ್ಪ ನಮ್ಮಪ್ಪ ಹ್ಯಾಂಡೆಲ್ಲ ಶಿವರ್ ಆಗಿಬಿಡುತ್ತೆ ಸಡನ್ನಾಗಿ ಶುಗರ್ ಲೋ ಆಗೋದು, ಹೈ ಆಗೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಸೊ ನಾವು ಕೂಡ ನೋಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಅವರು ಸ್ವಲ್ಪ ಆರಾಮಾಗಿ ಒಂದು ಕಡೆ ಕೂತಿರ್ತೀನಿ ಅಂದರು. ಕೂತಿರ್ಲಿ, ನೋಡೋಣ. ಅಮ್ಮನವರಿದ್ದಾರೆ, ತಾಯಿಯವ್ರ ದಯೆ ಇದೆ. ನಂಬಿರೋಂಥ ದೇವರು ಯಾವತ್ತೂ ಕೂಡ ಕೈ ಬಿಡಲ್ಲ. ಕಾಲಾಯ ತಸ್ಮೈ ನಮಃ. ಆ ಸಮಯ ಅನ್ನೋದು ಎಲ್ಲರಿಗೂ ಕೂಡ ಪಾಠ ಕಲಿಸುತ್ತೆ. ನಾವು ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಪಾಪಕರ್ಮಗಳನ್ನು ಮಾಡಿರ್ತೀವೋ ಅದರ ಕರ್ಮಾನುಸಾರ ನಾವು ಆ ಟೈಮಿಗೆ ಏನು ಅನುಭವಿಸ್ಬೇಕೋ ಅದನ್ನು ಅನುಭವಿಸ್ಲೇಬೇಕು. ಎಲ್ಲದನ್ನು ನಾನು ಇವಾಗ ದೇವರ ಪಾದಕ್ಕೆ ಹಾಕ್ತಾ ಇದ್ದೀನಿ. ಅಷ್ಟೇ ನನಗೆ ಗೊತ್ತಿರೋದು. ನನಗೆ ಇನ್ನೇನೂ ಗೊತ್ತಿಲ್ಲ. ಇವಾಗ ತುಂಬ ದುಃಖ ಆಯಿತಾ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಥವಾ ದೇವ್ರನ್ನ ನೆನಿತೀನಿ, ಗುರುಗಳ ಪಾದಕ್ಕೆಲ್ಲವನ್ನು ಹಾಕ್ತೀನಿ. ಸೊ ನನಗೆ ಇವತ್ತು ನಾನು ಇಷ್ಟು ಗಟ್ಟಿಗಿತ್ತಿಯಾಗಿ ನಾನು ಬದುಕ್ತಾ ಇದ್ದೀನಿ. ಎಂಥ ಸಂಕಷ್ಟ ಬಂದರು ಅಂತಂದರೆ ಎಲ್ಲದಕ್ಕೂ ಆ ಭಗವಂತ, ನಾನು ನಂಬಿರೋ ದೇವರು, ಆ ಸಾಯಿನಾಥ, ಗುರುಗಳ ಒಂದು ದಯೆ, ನನ್ನ ಗುರುಗಳ ಒಂದು ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಖುಷಿ ಆಯಿತು. ಇಷ್ಟೊಳ್ಳೆ ದರ್ಶನ ಮಾಡಿಕೊಂಡು ಫೈನಲಾಗಿ ನಾವು ಊಟ ಮಾಡೋಣ ಅಂಥೇಳಿ ಕುತ್ಕೊಂಡಿದ್ದೀವಿ. ಮೊದಲು ಇಲ್ಲಿ ಪಾಯಸವನ್ನು ಹಾಕಿದರು. ತುಂಬಾ ದೇವಸ್ಥಾನದ ಪ್ರಸಾದ ಅಂತಂದರೆ ಕೇಳಬೇಕಾ, ನಮ್ಮ ಯೋಹಿತ ಸ್ವಲ್ಪ ನಿಧಾನ ಮಾಡ್ತಾನೆ, ಅದಕ್ಕೆ ನಾನೇ ಹಾಕ್ಸ್ಕೊಂಡು ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ಅನ್ನ ತಿಳಿಸಾರು. ಅಬ್ಬಬ್ಬ ಅಮೃತ. ಸೊ ನನಗೆ ದೇವಸ್ಥಾನದ ಊಟ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ. ಅಷ್ಟು ದೂರದಿಂದ ಬಂದಂಥವರಿಗೆ ಇಲ್ಲಿ ಅನ್ನದಾನ ಅನ್ನೋದು ನಡೆಯುತ್ತೆ. ಎಷ್ಟು ಪುಣ್ಯಕ್ಷೇತ್ರ ಅಲ್ವಾ. ಸೊ ನೀವು ಸಾಧ್ಯ ಆದರೆ ಯಾರೆಲ್ಲ ಹೋಗಿದ್ದೀರಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಹೋಗೋಕ್ಕೆ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ಸೊ ಹೇಳೋಕ್ಕಾಗಲ್ಲ, ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ದೇವ್ರ ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಹೊರಟ್ವಿ. ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ವ್ಲಾಗನ್ನು ಲೈಕ್ ಮಾಡಿ. ಧನ್ಯವಾದಗಳು.